ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕಾಲೇಜಿರುವಂತಹ ವಿವಿಧ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಗೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ಗೆ ಇರುವಂತಹ ಯೂನಿವರ್ಸಿಟಿ ಅಂದ್ರೆ ಒಂದೇ ಒಂದು ಯೂನಿವರ್ಸಿಟಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಕರೆಸ್ಪಾಂಡೆನ್ಸ್ ಕೋರ್ಸ್ಗಳು, ಅದರಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇದೆ, ಮಾಸ್ಟರ್ ಡಿಗ್ರಿ ಇದೆ, BCE ಇದೆ, MCE ಇದೆ, PhD ಇದರ ಸಾಕಷ್ಟು ಕೋರ್ಸ್ಗಳು ಇದೆ. ಜೊತೆಲಿ ಸರ್ಟಿಫಿಕೇಟ್ ಕೋರ್ಸ್ಗಳು, PG ಡಿಪ್ಲೊಮಾ ಕೋರ್ಸ್ಗಳು, ಹೀಗೆ ಸಾಕಷ್ಟು ಡಿಗ್ರಿ ಕೋರ್ಸ್ಗಳನ್ನ ಇವರು ಕೊಡ್ತಾ ಇದ್ದಾರೆ. ವರ್ಷಕ್ಕೆ 2 ಬಾರಿ ಕಾಲಾಗುತ್ತೆ ಅಡ್ಮಿಷನ್ಗೆ. ಅದು ಜೂನ್ ಸೈಕಲ್ ಮತ್ತೆ ಜನವರಿ ಸೈಕಲ್ ಅಂತ. ಇವಾಗ ಕಾಲ ಇರುವಂತದ್ದು ಜುಲೈ ಸೈಕಲ್ ಅಡ್ಮಿಷನ್ಗೆ. ಅದರ ಸಂಪೂರ್ಣ ಮಾಹಿತಿನ ನಾವು ಇವಾಗ ನೋಡ್ತಾ ಹೋಗುತ್ತೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋನ ಪ್ರಾರಂಭ ಮಾಡೋಣ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂತ ಕೊಟ್ಟಿದ್ದಾರೆ. ಮುಕ್ತ ಮೈಸೂರು ಪ್ರವೇಶ ವಿಭಾಗ ಇವರಿಂದ ಒಂದು ಅಧಿಕೃತವಾದ ಅಧಿಸೂಚನೆ ಹೊರಡಿಸಿದೆ. ಜುಲೈ ಆವೃತ್ತಿಯ ಒಂದು ಪ್ರವೇಶಾತಿಗೆ ಇಲ್ಲಿ ಕೊಡ್ತಾ ಇದ್ದಾರೆ. ODL ಶಿಕ್ಷಣ ಕ್ರಮಗಳ ಪ್ರವೇಶಾತಿ ಅಧಿಸೂಚನೆ 24-25 ಜುಲೈ ಆವೃತ್ತಿ ಅಂತೇಳಿ 27/2024ಕ್ಕೆ ಒಂದು ಹೊರಡಿಸುವಂಥ ಅಧಿಕೃತವಾದ ಅಧಿಸೂಚನೆ. ODL ಅಂದರೆ ಆನ್ಲೈನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತೇಳಿ. ಅಂದರೆ ಇದು ಆಫ್ಲೈನಲ್ಲೇ ಇರುತ್ತೆ ಮಾದರಿ, ODL ಮಾದರಿ, ಆದರೆ ಆಫ್ಲೈನ್ನ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿ ಬಗ್ಗೆ ಅಂತೇಳಿ. ಅಂದರೆ 2024-25ರಲ್ಲಿ ಜುಲೈ ಆವೃತ್ತಿ. ನಾವು ಪ್ರಾರಂಭದಲ್ಲೇ ಹೇಳಿದ್ವಿ ವರ್ಷಕ್ಕೆ 2 ಬಾರಿ ಇಲ್ಲಿ ಅಡ್ಮಿಷನ್ ಆಗ್ತದೆ ಅಂತೇಳಿ. ಇದು ಜನವರಿ ಆವೃತ್ತಿಯ ಅಡ್ಮಿಷನ್ ಆಲ್ರೆಡಿ ಮುಗಿದು ಕ್ಲಾಸು ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಇದು ಜುಲೈ ಆವೃತ್ತಿಯ ಒಂದು ಅಧಿಸೂಚನೆ. ನೋಡ್ತಾ ಹೋಗೋಣ. 2024-25ರ ಜುಲೈ ಆವೃತ್ತಿಯ UGC ಅನುಮೋದಿತ ODL ಮಾದರಿಯ ಆಫ್ಲೈನ್ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು ಕೆಳಕಂಡ ಶಿಕ್ಷಣ ಕ್ರಮಗಳಿಗೆ ವಿವಿಯ ಅಂತರ್ಜಾಲದಲ್ಲಿರುವ ಅಡ್ಮಿಷನ್ ಪೋರ್ಟಲ್ ಇಲ್ಲಿ ಕೊಟ್ಟಿದ್ದಾರೆ ಅಡ್ರೆಸ್ ಅಂತೇಳಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಆಯಾ ಶಿಕ್ಷಣ ಕ್ರಮಗಳಿಗೆ ನಿಗದಿಪಡಿಸುವ ಶೈಕ್ಷಣಿಕ ವಿದ್ಯಾರ್ಹತೆಯನುಸಾರ ದಾಖಲಾತಿಗಳೊಂದಿಗೆ ವಿಶ್ವವಿದ್ಯಾಲಯ ಕೇಂದ್ರ ಕಚೇರಿ ಮೈಸೂರು ಅಥವಾ ಹತ್ತಿರದ ವಿವಿಧ ಪ್ರಾದೇಶಿಕ ಕೇಂದ್ರಗಳಲ್ಲಿ ಸಲ್ಲಿಸಿ ಪ್ರವೇಶಾತಿ ಪಡೆಯಬಹುದಾಗಿರುತ್ತದೆ. ಅಂದರೆ ನೀವು ಆನ್ಲೈನ್ ಮೂಲಕ ಅಡ್ಮಿಷನ್ ಆಗಬೇಕಾಗುತ್ತೆ. ಆನ್ಲೈನ್ ಮೂಲಕ ಅಡ್ಮಿಷನ್ ಆಗೋದಕ್ಕೆ ವೆಬ್ಸೈಟ್ ಅಡ್ರೆಸ್ಸನ್ನು ಕೊಡ್ತಾ ಇದ್ದಾರೆ. ನೋಡ್ತಾ ಹೋಗಿ https:/ksuportal.com/views/studenthome.aspx ಅಂತೇಳಿ ಈ ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ನ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ಯಾವ ಕೋರ್ಸಿಗೆ ಅಡ್ಮಿಷನ್ ಆಗಬೇಕು, ಅದರ ಏನು ಅದಕ್ಕೆ ಅಡ್ಮಿಷನ್ ಆಗೋದಕ್ಕೆ ಏನು ಎಲಿಜಿಬಲ್ ಇರಬೇಕು ಅದೆಲ್ಲದೂ ಕೂಡ ಇದ್ದರೆ ನೀವು ಅಡ್ಮಿಷನ್ ಆಗ್ಬೋದು. ಅಲ್ಲಿ ಅಡ್ಮಿಷನ್ ಆದ ನಂತರ ನೀವು ಕೇಂದ್ರ ಕಚೇರಿ ಮೈಸೂರಿಗೆ ಸಲ್ಲಿಸಬಹುದು ಅಥವಾ ಹತ್ತಿರದ ಪ್ರಾದೇಶಿಕ ಕೇಂದ್ರ ರೀಜನಲ್ ಸೆಂಟರ್ಸ್ ಅಂತ ಇದೆ, ಆ ರೀಜನಲ್ ಸೆಂಟರ್ಸ್ಗೆ ಹೋಗಿ ನೀವು ಅಡ್ಮಿಷನ್ ಕೂಡ ಹಾಕ್ತಾ ಹೋಗ್ಬೋದಾಗುತ್ತೆ. ನೀವು ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ಅಲ್ಲಿ ರೀಜನಲ್ ಸೆಂಟರ್ಸ್ ಎಲ್ಲಿದೆ, ನಮ್ಮ ಹತ್ತಿರದ ರೀಜನಲ್ ಸೆಂಟರ್ ಯಾವುದು, ಅದರ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗ್ತಾ ಹೋಗುತ್ತೆ. ನೀವು ನಿಮ್ಮ ಹತ್ತಿರದ ರೀಜನಲ್ ಸೆಂಟರ್ಗೆ ಎಲ್ಲ ಕಮ್ಯುನಿಕೇಷನ್ ಕೂಡ ಇರುತ್ತೆ. ನಾವು ಯಾವುದೋ ದೂರದ ಊರಲ್ಲಿದ್ದೀವಿ, ನಾವು ಎಲ್ಲದಕ್ಕೂ ಮೈಸೂರಿಗೆ ಹೋಗಬೇಕಾ, ಅದು ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇದು ಕರೆಸ್ಪಾಂಡೆನ್ಸ್ ಕೋರ್ಸ್ ಪ್ಯೂರ್ಲಿ ಮನೇಲಿ ಇಟ್ಕೊಂಡು ಓದುವಂಥದ್ದು. ಎಕ್ಸಾಮ್ ಬರೀಬೇಕಾಗುತ್ತೆ. ಅಲ್ಲಿ ನೀವು ಹತ್ತಿರದ ಪ್ರಾದೇಶಿಕ ಕೇಂದ್ರಗಳಿಗೆ ಸಂಪೂರ್ಣ ನಿಮ್ಮದು ಟ್ರಾನ್ಸಾಕ್ಷನ್ ಕೂಡ ನಡೀತಾ ಹೋಗುತ್ತೆ. ನೋಡ್ತಾ ಹೋಗೋಣ ಏನೇನು ಕೋರ್ಸ್ಗಳಿದೆ, ಯಾವ್ಯಾವ ಕೋರ್ಸ್ಗಳಿದ್ದಾವೆ ಏನು ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ಕೊಡ್ತಾ ಇದ್ದಾರೆ UG ಶಿಕ್ಷಣ ಕ್ರಮಗಳಿರುತ್ತೆ. ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಯಾವುದಿದೆ ನೋಡ್ತಾ ಹೋಗೋಣ. BA ಇದೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ. ವಾರ್ಷಿಕ ಅದು 3 ವರ್ಷಗಳು, ವರ್ಷಕ್ಕೆ ಒಂದು ಸಾರಿ ಎಕ್ಸಾಮ್ ನಡೀತೆ. 3 ವರ್ಷಗಳ ಕೋರ್ಸ್. ಅದೇ ಥರ BCom ಕೋರ್ಸ್ ಇದೆ ಇಂಗ್ಲೀಷ್ ಮೀಡಿಯಮಲ್ಲಿ ಮಾತ್ರ. ಇದು ಕೂಡ ವರ್ಷಕ್ಕೊಂದ್ಸರಿ ಎಕ್ಸಾಮ್ ನಡೀತೆ, 3 ವರ್ಷದ ಕೋರ್ಸ್. ಅದೇ ಥರ BLB ISC ಅಂತೇಳಿ ಅಂದರೆ ಬ್ಯಾಚುಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತೇಳಿ ಇದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡರಲ್ಲೂ ಕೂಡ ಇರುತ್ತೆ. ನೀವು ಇದು ಸೆಮಿಸ್ಟರ್ ಸ್ಕೀಮ್ ಇದೆ, 1 ವರ್ಷದ ಕೋರ್ಸ್ ಇದು. ಸೆಮಿಸ್ಟರ್ ಅಂತ ಗೊತ್ತಿದೆ ನಿಮಗೆ. 6 ತಿಂಗಳಿಗೆ ಒಂದು ಸಾರಿ ಎಕ್ಸಾಮ್ನ ಬರೀಬೇಕಾಗುತ್ತೆ, 2 ಎಕ್ಸಾಮ್ನ ಬರೀಬೇಕಾಗುತ್ತೆ. ಅದೇ ಥರ BSc ಸಾಮಾನ್ಯ ಕೋರ್ಸ್ ಇದೆ. ಜನರಲ್ BSc ಅಂತಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಇದು ಸೆಮಿಸ್ಟರ್ ಕೋರ್ಸ್, 3 ವರ್ಷಗಳು, 13 ಕಾಂಬಿನೇಷನ್ಸ್ ಇದೆ. ಯಾವ್ಯಾವ ಕಾಂಬಿನೇಷನ್ಸ್ ಇದೆ ಅಂತೇಳಿ ನೀವು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಕಾಂಬಿನೇಷನ್ಸ್ ಅಂತ ಗೊತ್ತಾಗುತ್ತೆ. ಅದು PCM ಇರ್ಬೋದು, CBZ ಇರ್ಬೋದು, ಅಥವಾ PMCS ಇರ್ಬೋದು. ಈ ಥರ ತುಂಬ 13 ಕಾಂಬಿನೇಷನ್ಸ್ ಇದ್ದಾವೆ. ನಿಮಗೆ ಯಾವುದು ಇಷ್ಟನೋ, ಯಾವುದು ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೋ ಆ ಕಾಂಬಿನೇಷನ್ ಆಯ್ಕೆ ಮಾಡಿಕೊಂಡು ನೀವು ಓದ್ಬೋದಾಗುತ್ತೆ. ಓಕೆ. ಅದೇ ಥರ BSc ಆನರ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಿದೆ. ಅದು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ. ಇದು ಕೂಡ ಸೆಮಿಸ್ಟರ್ ಸ್ಕೀಮ್ ಇದೆ, 3 ವರ್ಷಗಳು. ಅದೇ ಥರ ಮುಂದಿನ ಕೋರ್ಸ್ BCA ಅಂತೇಳಿ ತುಂಬ ವ್ಯಾಲ್ಯೂ ಇರುವಂಥ ಕೋರ್ಸ್ ಅಂತ ಅನ್ಕೊಳ್ಳೋಣ. BCA ಇದು ಇಂಗ್ಲೀಷ್ ಮೀಡಿಯಮಲ್ಲಿದೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತೇಳಿ. ಇದು ಸೆಮಿಸ್ಟರ್ ಕೋರ್ಸ್ಗಳಾಗಿದೆ, 3 ವರ್ಷದ ಒಂದು ಕೋರ್ಸ್. ಅದೇ ಥರ BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಮುಂದಿನ ಕೋರ್ಸ್ ಇದೆ. ಇದು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿದೆ, ಸೆಮಿಸ್ಟರ್ ಕೋರ್ಸ್. ಇದು 3 ವರ್ಷಗಳು. ಸೆಮಿಸ್ಟರ್ ಗೊತ್ತಿರಲಿ ನಿಮಗೆ, ವರ್ಷಕ್ಕೆ 2 ಸಾರಿ ಎಕ್ಸಾಮ್ನ ಬರೀಬೇಕಾಗುತ್ತೆ. ಅದೇ ಥರ BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಂತೇಳಿ ಒಂದು ಒಳ್ಳೆ ಕೋರ್ಸ್ ಅಂತ ಕೊಡ್ತಾ ಇದ್ದಾರೆ ಇಲ್ಲಿ. ಇದು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿದೆ, ಸೆಮಿಸ್ಟರ್ ಸ್ಕೀಮ್ ಇದೆ, 3 ವರ್ಷಗಳು. ಇಂಗ್ಲೀಷ್ ಮೀಡಿಯಮ್ ಅಂತ ಹೆದರ್ಕೋಬೇಡಿ, ನೀವು ಸಿಂಪಲ್ ಇಂಗ್ಲೀಷಲ್ಲೇ ಇಲ್ಲಿ ಕೋರ್ಸ್ಗಳನ್ನ ಕೊಡ್ತಾರೆ. ಕಂಟೆಂಟ್ಸ್ ಎಲ್ಲ ತುಂಬ ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ನೀವು ಚೆನ್ನಾಗಿ ಓದಿ ಎಕ್ಸಾಮ್ನ ಪಾಸ್ ಮಾಡ್ಕೋಬೋದಾಗುತ್ತೆ. ಅದೇ ಥರ ಮುಂದೆ PG ಶಿಕ್ಷಣ ಕ್ರಮ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳು ಅಂತೇಳಿ. ಇದಕ್ಕೆ ಏನೇನು ಯಾವ್ಯಾವ ಕೋರ್ಸ್ಗಳಿಂದ ನೋಡ್ತಾ ಹೋಗೋಣ. ನೀವು PGಗೆ ಅಡ್ಮಿಷನ್ ಆಗಬೇಕಂದ್ರೆ ನೆನಪಿರಲಿ, ಡಿಗ್ರಿ ಪಾಸ್ ಆಗಿರ್ಬೇಕಂದ್ರೆ UG ಪಾಸ್ಗಳು ಆಗಿರ್ಬೇಕು. BA BSc BCom ಯಾವ್ದಾದ್ರು ಕೋರ್ಸ್ಗೆ ಪಾಸ್ ಆಗಿದ್ರೆ ನೀವು ನೆಕ್ಸ್ಟು MA MSc MCom ಕೋರ್ಸ್ಗಳಿಗೆ ಅಡ್ಮಿಷನ್ ಆಗ್ತಾ ಹೋಗ್ಬೋದು. ಓಕೆ.
ಇಲ್ಲಿ ನೋಡ್ತಾ ಹೋಗೋಣ. MA ಇನ್ ಕನ್ನಡ ಅಂತೇಳಿ ಕೊಟ್ಟಿದ್ದಾರೆ. ಇದು ಕನ್ನಡ ಮಾಧ್ಯಮದಲ್ಲೇ ಇರುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. ಅದೇ ಥರ MA ಇನ್ ಇಂಗ್ಲೀಷ್, ಇದು ಕೂಡ ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳ ಕೋರ್ಸ್. MA ಇನ್ ಹಿಂದಿಲೇ ಇರುತ್ತೆ, ಇದು ಸೆಮಿಸ್ಟರ್ 2 ವರ್ಷಗಳು. MA ಇನ್ ಸಂಸ್ಕೃತ ನಾನ್ CBS ಅಂತ ಹೇಳ್ಕೊಟ್ಟಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇದು ವಾರ್ಷಿಕ ಪರೀಕ್ಷೆ 2 ವರ್ಷಗಳು, ಅಂದರೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಎಕ್ಸಾಮ್ ನಡೆಯುತ್ತೆ. ಇದು 2 ವರ್ಷಗಳ ಕೋರ್ಸ್. ಅದೇ ಥರ MA ಇನ್ ಉರ್ದು ಅಂತೇಳಿ ಕೊಟ್ಟಿದ್ದಾರೆ. ಅದು ಉರ್ದು ಲ್ಯಾಂಗ್ವೇಜಲ್ಲಿ ಇರುತ್ತೆ. ನಿಮಗೆ ಗೊತ್ತಲ್ಲಿ ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. ಅದೇ ಥರ MA ಇನ್ ತೆಲುಗು, ಇದು ಕೂಡ ಸೆಮಿಸ್ಟರ್ ಸ್ಕೀಮ್ ಇರುತ್ತೆ 2 ವರ್ಷಗಳು. MA ಇನ್ ಇತಿಹಾಸ, ಅದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. ಅದೇ ಥರ ಮುಂದಿನ ಕೋರ್ಸ್ಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ. MA ಇನ್ ಅರ್ಥಶಾಸ್ತ್ರ ಅಂತೇಳಿ, MA ಇನ್ ಎಕನಾಮಿಕ್ಸ್, ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. MA ಇನ್ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ, ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. ಈ ಥರ ಮುಂದೆ ಏನು ಕಂಟಿನ್ಯೂ ಆಗ್ತಾ ಇದೆ. MA ಇನ್ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಕೊಳ್ಳೋಣ. ನಿಮ್ಮದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ತುಂಬ ಹೆಲ್ಪ್ ಆಗುವಂಥದ್ದು. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. ಅದೇ ಥರ MA ಇನ್ ಸಮಾಜಶಾಸ್ತ್ರ, ನಿಮಗೆ ಗೊತ್ತಾಯಿರೋದು MA ಇನ್ ಸೋಷಾಲಜಿ ಅಂತೇಳಿ UPSC ಎಕ್ಸಾಮಲ್ಲಿ ಸಾಕಷ್ಟು ಜನರು ಆಯ್ಕೆ ಮಾಡುವಂತಹ ಒಂದು ಸಬ್ಜೆಕ್ಟ್ ಇದಾಗಿದೆ. MA ಇನ್ ಸೋಷಾಲಜಿ. ನೀವು MA ಇನ್ ಸೋಷಾಲಜಿನ ನೀವು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ 2 ಯಾವುದ್ರಲ್ಲಿ ಬೇಕಾದ್ರೂ ಓದ್ಬೋದು. ಸೆಮಿಸ್ಟರ್ ಸ್ಕೀಮ್ ಇದೆ, 2 ವರ್ಷದ ಒಂದು ಕೋರ್ಸ್. ಅದೇ ಥರ MA ಇನ್ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಅಂತೇಳಿ, ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. ಅದೇ ಥರ MA ಇನ್ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಂತೇಳಿ, ಅಂದರೆ ಜರ್ನಲಿಸಮ್ ನೇರ ಮಾಡಬೇಕು ಅಂದರೆ ಇದು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. MA ಇನ್ ಶಿಕ್ಷಣ, MA ಇನ್ ಎಜುಕೇಷನ್ ಕೋರ್ಸ್ ಇದೆ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ, ಇದು ಕೂಡ ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. MCOM ಕೋರ್ಸ್ ಇದೆ, ಇಂಗ್ಲೀಷ್ ಮೀಡಿಯಂ, ಸೆಮಿಸ್ಟರ್ ಸ್ಕೀಮ್. MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇದು ಕೂಡ ಇಂಗ್ಲೀಷ್ ಮೀಡಿಯಂ, ಸೆಮಿಸ್ಟರ್ ಸ್ಕೀಮ್. MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತಲ್ಲಿ ನಾವು ಬ್ಯಾಚುಲರ್ ಡಿಗ್ರಿ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅನ್ನು ನೋಡಿದ್ವಿ. ಇದೇ ಥರ ಮಾಸ್ಟರ್ ಡಿಗ್ರಿ MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅನ್ನು ನೋಡ್ತಾ ಇದ್ದೀವಿ. ಇಂಗ್ಲೀಷ್ ಮೀಡಿಯಂ, ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. ಅದೇ ಥರ MCA ಕೋರ್ಸ್ಗಳು ಕೂಡ ಇದೆ, ಇಂಗ್ಲೀಷ್ ಮೀಡಿಯಂ, ಸೆಮಿಸ್ಟರ್ 2 ವರ್ಷಗಳು. MLIB ISc ಅಂತೇಳಿ, ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅಂತೇಳಿ, ಮೇಲ್ಗಡೆ ನಾವು ಬ್ಯಾಚುಲರ್ ಡಿಗ್ರಿಯಲ್ಲಿ ಬ್ಯಾಚುಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ನೋಡ್ತಾ ಹೋದ್ವಿ. ಅದೇ ಥರ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ನೋಡ್ತಾ ಇದ್ದೀವಿ. ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ. ಸೆಮಿಸ್ಟರ್ ಸ್ಕೀಮ್ 1 ವರ್ಷಗಳು. ಅದೇ ಥರ MSc ಭೌತಶಾಸ್ತ್ರ, MSc ಇನ್ ಫಿಸಿಕ್ಸ್ ಅಂತೇಳಿ, ಇದು ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. MSc ರಸಾಯನಶಾಸ್ತ್ರ, MSc ಕೆಮಿಸ್ಟ್ರಿ, ಇದು ಕೂಡ ಇಂಗ್ಲೀಷ್ ಮೀಡಿಯಮದಲ್ಲಿದೆ. ಸೆಮಿಸ್ಟರ್ 2 ವರ್ಷಗಳು. MSc ಗಣಿತಶಾಸ್ತ್ರ, MSc ಮ್ಯಾಥಮ್ಯಾಟಿಕ್ಸ್, ಇಂಗ್ಲೀಷ್ ಮೀಡಿಯಮಲ್ಲಿದೆ. ಸೆಮಿಸ್ಟರ್ 2 ವರ್ಷಗಳು. MSc ಬಯೋಕೆಮಿಸ್ಟ್ರಿ, ಇದು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿದೆ. ಸೆಮಿಸ್ಟರ್ 2 ವರ್ಷಗಳು. MSc ಬಯೋಟೆಕ್ನಾಲಜಿ, ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. MSc ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತೇಳಿ, ಇದು ಕೂಡ ಸೆಮಿಸ್ಟರ್ ಸ್ಕೀಮ್ 2 ವರ್ಷಗಳು. MSc ಕೋರ್ಸ್ಗಳೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ, ನೋಡ್ತಾ ಹೋಗಿ. ಆ ಥರ MSc ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೈನ್ಸ್ ಅಂತಿದೆ, ಅದು ಕೂಡ ಸೆಮಿಸ್ಟರ್ 2 ವರ್ಷಗಳು. MSc ಡಾಟಾ ಸೈನ್ಸ್, ಇದು ಕೂಡ 2 ವರ್ಷಗಳ ಕೋರ್ಸ್, ಸೆಮಿಸ್ಟರ್ ಸ್ಕೀಮ್. MSc ಕಂಪ್ಯೂಟರ್ ಸೈನ್ಸ್, MSc ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ, MSc ಪರಿಸರ ವಿಜ್ಞಾನ ಅಂತ ಕೊಟ್ಟಿದ್ದಾರೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತೇಳಿ. MSc ಭೂಗೋಳಶಾಸ್ತ್ರ, MSc ಜಿಯೋಗ್ರಫಿ ಇದೆ, MSc ಮೈಕ್ರೋಬಯಾಲಜಿ ಇದೆ, MSc ಮನಃಶಾಸ್ತ್ರ ಸೈಕಾಲಜಿ ಇದೆ, MSc ಸಸ್ಯಶಾಸ್ತ್ರ ಇದೆ, ಇದು ಕೂಡ ನೋಡ್ತಾ ಹೋಗೋದೈತೆ. MSc ಪ್ರಾಣಿಶಾಸ್ತ್ರ ಇದೆ, ಝುವಾಲಜಿ ಅಂತೇಳಿ. MSc ಅರ್ತ್ ಸೈನ್ಸ್ ಕೂಡ ಇದೆ. ಇವೆಲ್ಲ ಕೂಡ ಸೆಮಿಸ್ಟರ್ ಸ್ಕೀಮ್ಗಳು 2 ವರ್ಷದ ಕೋರ್ಸ್ಗಳಿದೆ. ಅದೇ ಥರ PG ಸರ್ಟಿಫಿಕೇಟ್ ಕೋರ್ಸ್ಗಳಿದೆ, ಅದು ಕೂಡ ಇಲ್ಲೇನಾಗಿದೆ 10+2+3 ಅಂತೇಳಿ. ನೀವು ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರೆ ಡಿಗ್ರಿ ಪಾಸ್ ಆಗಿರ್ಬೇಕಂತೇಳಿ. 10 ವರ್ಷ 10 ಓದ್ತೀರ, 2 ವರ್ಷ ಅಂದರೆ PUC ಓದ್ತೀರ, ಪ್ಲಸ್ 3 ವರ್ಷ ಅಂದರೆ ಡಿಗ್ರಿ ಪಾಸ್ ಆಗಿರೋರು ಈ PG ಸರ್ಟಿಫಿಕೇಟ್ಗೆ ಅಡ್ಮಿಷನ್ ಆಗ್ಬೋದು. ಕೊಡ್ತಾ ಇದರಲ್ಲಿ ಇಂಗ್ಲೀಷ್ ಅಂತೇಳಿ, ಇದು 1 ವರ್ಷದ ಕೋರ್ಸ್. ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತೇಳಿ ಕೊಟ್ಟಿದ್ದಾರೆ, ಅದು ಕೂಡ ಇಂಗ್ಲೀಷ್ ಮೀಡಿಯಂ ಇದೆ, 1 ವರ್ಷ. ಪತ್ರಿಕೋದ್ಯಮ ಮತ್ತು ಸಂವಹನ, ಇದು ಕೂಡ ವಾರ್ಷಿಕ 1 ವರ್ಷ. ಕುವೆಂಪು ಸಾಹಿತ್ಯದಲ್ಲಿ ನೀವು PG ಸರ್ಟಿಫಿಕೇಟ್ನ ಮಾಡ್ಕೋಬೋದಾಗುತ್ತೆ. ಇದು ಕೂಡ ಕನ್ನಡದಲ್ಲಿರುತ್ತೆ, ವಾರ್ಷಿಕ 1 ವರ್ಷದ ಕೋರ್ಸ್ ಇದು. ಹಣಕಾಸು ನಿರ್ವಹಣೆ ಅಂತೇಳಿ, ಇದು ಕೂಡ 1 ವರ್ಷ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲ ನಿರ್ವಹಣೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತೇಳಿ, ಇದು ಕೂಡ ವಾರ್ಷಿಕ 1 ವರ್ಷ. ಬಿಸ್ನೆಸ್ ಲಾ ಅಂತ ಒಂದು ಕೋರ್ಸ್ ಇದೆ, ಇದು ಕೂಡ 1 ವರ್ಷದ ಕೋರ್ಸ್, ವಾರ್ಷಿಕ, ಇಂಗ್ಲೀಷ್ ಮೀಡಿಯಮಲ್ಲಿದೆ. ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಅಂಬೇಡ್ಕರ್ ಸ್ಟಡೀಸ್ ಅಂತ ಇದೆ, ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತ ಇದೆ, ಮಾಹಿತಿ ತಂತ್ರಜ್ಞಾನ ಇದೆ, ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ. ಇವೆಲ್ಲವೂ ಕೂಡ PG ಸರ್ಟಿಫಿಕೇಟ್ ಕೋರ್ಸ್ಗಳು. ಇವೆಲ್ಲವೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿದೆ, ವಾರ್ಷಿಕ 1 ವರ್ಷದ ಕೋರ್ಸ್ಗಳಿದು. ಅದೇ ಥರ ನೆಕ್ಸ್ಟು ಬರ್ತಾ ಇದೆ ಇಲ್ಲಿ ಡಿಪ್ಲೊಮೊ ಕೋರ್ಸ್ಗಳು ಅಂತೇಳಿ, 10+2 ಆಧಾರಿತ. ಅಂದರೆ 10ನೇ ಕ್ಲಾಸ್ ಪಾಸಾಗಿ 2 ವರ್ಷ PUC ಓದಿರ್ತಾರೆ, ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ, ಇದನ್ನು ಓದೋಕ್ಕೆ ಅವಕಾಶ ಇದೆ. PUC ಪಾಸಾಗಿ ಈ ಕೋರ್ಸ್ನ ಮಾಡ್ಕೋಬೋದು. PG ಡಿಪ್ಲೊಮೊ ಇನ್ ಕನ್ನಡ ಅಂತ ಇದೆ, ವಾರ್ಷಿಕ 1 ವರ್ಷದ ಕೋರ್ಸ್. ಪತ್ರಿಕೋದ್ಯಮ ಕನ್ನಡ ಮತ್ತು ಇಂಗ್ಲೀಷ್ ಇದೆ, ಇದು ಕೂಡ 1 ವರ್ಷದ ಕೋರ್ಸ್. ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಅಂತಿದೆ, ಇದು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿದೆ, 1 ವರ್ಷದ ಕೋರ್ಸ್. ಮಾಹಿತಿ ತಂತ್ರಜ್ಞಾನ, ಇದು ಕೂಡ ಇಂಗ್ಲೀಷಲ್ಲಿದೆ, 1 ವರ್ಷದ ಕೋರ್ಸ್. ಕಂಪ್ಯೂಟರ್ ಅಪ್ಲಿಕೇಶನ್, ಇದು ಕೂಡ ವಾರ್ಷಿಕ 1 ವರ್ಷದಲ್ಲಿದೆ. ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತಿದೆ, ಇದೊಂದು ಒಳ್ಳೆ ಕೋರ್ಸ್, ಹೊಸ ಕೋರ್ಸ್ ಅಂತೇಳಿ ಕೂಡ ಅನ್ಕೊಳ್ಳೋಣ. ನೀವು ಒಂದು ಜಾಬ್ ಆಪರ್ಚುನಿಟೀಸ್ ಇರುವಂಥ ಒಂದು ಕೋರ್ಸ್ ಅಂತ ಅನ್ಕೊಳ್ಳೋಣ. ಇದು ಕೂಡ ಆ್ಯಡೆಡ್ ಅಡ್ವಾಂಟೇಜಸ್ ಆಗಿದೆ, 1 ವರ್ಷದ ಕೋರ್ಸ್ ಆಗಿದೆ. ಭಾಷಾಂತರ ಅಧ್ಯಯನ,
ಟ್ರಾನ್ಸ್ಲೇಷನ್ ಸ್ಟಡೀಸ್ ಅಂತ ಇದೆ, ಇದು ಕೂಡ ವಾರ್ಷಿಕ 1 ವರ್ಷದ ಕೋರ್ಸ್. ಇವೆಲ್ಲ ಕೂಡ ಡಿಪ್ಲೊಮಾ ಕೋರ್ಸ್ಗಳು, PUC ಪಾಸ್ ಆಗಿರೋರು ಈ ಕೋರ್ಸ್ಗಳನ್ನ ಮಾಡ್ತಾ ಹೋಗೋದಾಗುತ್ತೆ. ಓಕೆ, UG ಸರ್ಟಿಫಿಕೇಟ್ ಕೋರ್ಸ್ ಕಾಣ್ತಿದೆ, ಇದು 10+2 ಆಧಾರಿತ ಅಂತೇಳಿ. ಆದರೆ PUC ಪಾಸ್ ಆಗಿರೋರು ಈ ಕೋರ್ಸ್ಗಳನ್ನ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಯಾವುದಿದೆ, ಪಂಚಾಯತ್ ರಾಜ್ ಅಂತ ಇದೆ, ಇದು ಕೂಡ ಇಂಗ್ಲೀಷ್ ಮೀಡಿಯಂ 6 ತಿಂಗಳ ಕೋರ್ಸ್ ನೋಡ್ತಾ ಹೋಗಿ. ನ್ಯೂಟ್ರಿಷನ್ ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಫುಡ್ ಅಂತ ಇದೆ, ಇದು ಕೂಡ 6 ತಿಂಗಳ ಕೋರ್ಸ್. ಮಾಹಿತಿ ಸಂವಹನ ತಂತ್ರಜ್ಞಾನ ಅಂತ ಇದೆ, LCT ಅಂತೇಳಿ, ಇದು ಕೂಡ 6 ತಿಂಗಳ ಕೋರ್ಸ್. ಭಾಷಾಂತರ ಅಧ್ಯಯನ ಅಂತ ಇದೆ, ಇದು ಕೂಡ 6 ತಿಂಗಳ UG ಸರ್ಟಿಫಿಕೇಟ್ ಕೋರ್ಸ್. ಇಷ್ಟು ಕೂಡ UG ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳು, ಅದೇ ಥರ PG ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇದೆ. ಅಂದರೆ ನೀವು ಯಾವುದೊಂದು ಎಜುಕೇಷನ್ ಮಾಡ್ಕೊಂಡಿದ್ದೀರಾ ಅದ್ರ ಜೊತೆಲಿ ಈ ಕೋರ್ಸ್ಗಳನ್ನ ಮಾಡ್ಕೊಳ್ತಾ ಹೋದರೆ ನಿಮ್ಮ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಡಿಗ್ರಿ ಮಾಡಬೇಕಾದ್ರೆ ಅಥವಾ ಯಾವುದೊಂದು PG ಮಾಡ್ತೀರಾ ಅದ್ರ ಜೊತೆಲಿ ಈ ಕೋರ್ಸ್ಗಳನ್ನ ಮಾಡಿಕೊಂಡ್ರೆ ನಿಮಗೊಂದು ಆಡೆಡ್ ಅಡ್ವಾಂಟೇಜ್, ನೀವು ಜಾಬಿಗೆ ಹೋದಾಗ ಈ ಸರ್ಟಿಫಿಕೇಟ್ ನಿಮಗೆ ಜಾಬ್ ತಂದು ಕೊಡುವಂಥ ಒಂದು ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಕೋರ್ಸ್ಗಳನ್ನ ಮಾಡಿಕೊಡಿ. ಫೀಸು ಕೂಡ ತುಂಬ ಕಡಿಮೆ ಇರುವಂಥ ಕೋರ್ಸ್ಗಳಾಗಿದ್ದಾವೆ. ಓಕೆ, ಈ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಪಡಿಸುವ ಶೈಕ್ಷಣಿಕ ವಿದ್ಯಾರ್ಹತೆ, ಸಲ್ಲಿಸಬೇಕಾಗುವ ಶೈಕ್ಷಣಿಕ ಮತ್ತು ಇತರ ದಾಖಲಾತಿಗಳು, ಶುಲ್ಕಗಳ ವಿವರಗಳು, ಈ ಶಿಕ್ಷಣ ಕ್ರಮಗಳ ವಿವರಣಾ ಪುಸ್ತಕ ಹಾಗೂ ಪ್ರೋಗ್ರಾಮ್ ಗೈಡ್ನಲ್ಲಿದ್ದ ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಂತಲ್ಲಿ ಕೊಟ್ಟಿದ್ದಾರೆ. ನೀವು ಸಂಪೂರ್ಣ ಮಾಹಿತಿನ ವೆಬ್ಸೈಟ್ಗೆ ಭೇಟಿ ನೀಡಿ ಮಾಹಿತಿ ತಗೋಬೋದು. ವೆಬ್ಸೈಟ್ ವಿಳಾಸವನ್ನು ಕೊಡ್ತಾ ಇದ್ದಾರೆ www.ksymysuru.nac.in. ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನೀವು ಸಂಪೂರ್ಣ ಮಾಹಿತಿ ಅಲ್ಲಿ ಸಿಗ್ತಾ ಹೋಗ್ಬೋದಾಗತ್ತೆ. ಓಕೆ, ಇಲ್ಲಿ ಪ್ರವೇಶಾತಿ ಶುಲ್ಕ ಒಂದೊಂದು ಕೋರ್ಸ್ಗೆ ಸಪ್ರೇಟು ಶುಲ್ಕ ಕೂಡ ಇದೆ. ನೀವು ಫೀಸನ್ನು ಅಲ್ಲೇ ಆನ್ಲೈನಲ್ಲೇ ಪೇಮೆಂಟ್ ಮಾಡ್ತಾ ಹೋಗ್ಬೋದಾಗುತ್ತೆ. ಇಷ್ಟು ಫೀಸ್ ಫಿಕ್ಸ್ ಮಾಡಿದರೆ ಅಷ್ಟೇ ಕಟ್ಟಿ, ಅದಕ್ಕಿಂತ ಜಾಸ್ತಿ ಫೀಸನ್ನು ಕಟ್ಟಬೇಡಿ ಅಂತೇಳಿ ಇಲ್ಲೂ ಕೂಡ ಕೊಡ್ತೀರಾ. ಇನ್ನೊಂದು ವಿಚಾರ ಅಂದರೆ ನೀವು ಈ ಕೋರ್ಸ್ಗಳನ್ನ ಮಾಡ್ತಾ ಹೋಗ್ಬೇಕಾದ್ರೆ ನಿಮಗೆ ಸ್ಕಾಲರ್ಶಿಪ್ಗಳು ಕೂಡ ಅವಕಾಶ ಇದೆ. ಅದ್ರ ಜೊತೆಲಿ ನೀವು BPL ಫ್ಯಾಮಿಲಿಗೆ ಸೇರಿದಂಥ ಮಹಿಳೆಯರಾಗಿದ್ದರೆ ಅದರಲ್ಲೂ ಕೂಡ ಶುಲ್ಕದಲ್ಲಿ ಸಾಕಷ್ಟು ವಿನಾಯಿತಿನೂ ಕೂಡ ಕೊಡ್ತಾ ಇದ್ದಾರೆ, ರಿಯಾಯಿತಿಗಳನ್ನ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಓಕೆ, ಅಕಸ್ಮಾತ್ ಇಲ್ಲಿ ಕೊಡ್ತಾ ಇದ್ದಾರೆ ಈಗಾಗಲೇ ಪ್ರಥಮ ದ್ವಿತೀಯ ಸಾಲಿನ UG PG ಶಿಕ್ಷಣ ಪೂರೈಸಿ ನಾನಾ ಕಾರಣಗಳ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಕೂಡ ವಿಶ್ವವಿದ್ಯಾಲಯ ನಿಯಮಾನುಸಾರ ದ್ವಿತೀಯ ತೃತೀಯ UG PG ಶಿಕ್ಷಣ ಕ್ರಮಗಳಲ್ಲಿ ನೇರ ಪ್ರವೇಶಾತಿ ಪಡೆಯೋದಾಗುತ್ತೆ. ಅಂದರೆ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇರ್ತೀರಾ, ಅದು ಮಾಡಿದ್ಮೇಲೆ ಡಿಸ್ಕಂಟಿನ್ಯೂ ಮಾಡ್ತೀರಾ. ನೀವು ಫಸ್ಟ್ ಇಯರ್ ಪಾಸ್ ಆಗಿದ್ದರೆ 2ನೇ ವರ್ಷಕ್ಕೆ ಅಡ್ಮಿಷನ್ ಆಗ್ಬೋದು, 2ನೇ ವರ್ಷ ಪಾಸ್ ಆಗಿದ್ದರೆ 3ನೇ ವರ್ಷಕ್ಕೆ ಅಡ್ಮಿಷನ್ ಆಗೋದಕ್ಕೂ ಕೂಡ ಅವಕಾಶ ಇದೆ. ಮೇನು ಡಿಸ್ಕಂಟಿನ್ಯೂ ಆಗಿದರೆ ಯಾವ ಯೂನಿವರ್ಸಿಟಿಲಿ ಬೇಕಾದ್ರೂ ಡಿಸ್ಕಂಟಿನ್ಯೂ ಆಗಿರ್ಬೋದು, ನೀವು KSYಗೆ ಅಡ್ಮಿಷನ್ ಆಗೋದಕ್ಕೆ ಅವಕಾಶ ಇದೆ. ಇದು ಕೂಡ ಒಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಪ್ರವೇಶಾತಿ ದಿನಾಂಕ 22/7/2024 ಆನ್ಲೈನ್ ಮೂಲಕ ಪ್ರಾರಂಭವಾಗಿದ್ದು, ಪ್ರವೇಶಾತಿ ಅಂತಿಮ ದಿನಾಂಕವನ್ನು UGC ಪ್ರಕಟಿಸಿದ ನಂತರ ತಿಳಿಸಲಾಗುವುದು. ಓಕೆ, ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ ಸ್ಟಾರ್ಟ್ ಆಗುವಂಥ ದಿನಾಂಕ 22/7/2024 ಜುಲೈ 22ರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗಿದೆ. ಆದರೆ ಕೊನೆಯ ದಿನಾಂಕವನ್ನು ಇಲ್ಲಿ ಕೊಡ್ತಾ ಇಲ್ಲ. ಯಾಕೆಂದರೆ UGC ರೂಲ್ಸ್ ಪ್ರಕಾರ UGC ಅಂಡಲ್ಲಿರುವಂತಹ ಒಂದು ಯೂನಿವರ್ಸಿಟಿ ಇದಾಗಿದ್ದು UGC ಹೇಳಿದ ನಂತರ ಅಂತಿಮ ದಿನಾಂಕವನ್ನು ಕೊಡ್ತಾರೆ. ನಾವು ಕೂಡ ನಮ್ಮ ಮುಂದಿನ ವಿಡಿಯೋದಲ್ಲಿ ಅದು ಅಂತಿಮ ದಿನಾಂಕ ಯಾವುದು ಅಂತೇಳಿ ಕೂಡ ತಿಳಿಸ್ತಾ ಇರ್ತೀವಿ. ನಮ್ಮ ಈ ಚಾನಲನ್ನು ನೀವು ಅಬ್ಸರ್ವ್ ಮಾಡ್ತಾರೆ. ಓಕೆ, ಇಲ್ಲಿ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರಗಳು, ಕಲಿಕಾರ್ಥಿ ಸಹಾಯ ಕೇಂದ್ರಗಳ ವಿವರ, ವಿಳಾಸ, ದೂರವಾಣಿ ಸಂಖ್ಯೆಗಳು ವಿಶ್ವವಿದ್ಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ಸ್ಟಡಿ ಸೆಂಟರ್ಸ್ ಇದೆ, ರೀಜನಲ್ ಸೆಂಟರ್ಸ್ ಇದೆ, ಅವು ಎಲ್ಲೆಲ್ಲಿದೆ, ಅದರ ವಿಳಾಸಗಳೇನು, ಅದರ ಫೋನ್ ನಂಬರ್ ಏನು, ಅವೆಲ್ಲ ಮಾಹಿತಿನೂ ಕೂಡ ವೆಬ್ಸೈಟಲ್ಲಿದೆ. ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕೆಲವೊಂದು ಕಡೆ ತಾಲೂಕು ಕೇಂದ್ರದಲ್ಲೂ ಕೂಡ ಕಲಿಕಾ ಕೇಂದ್ರ ಸ್ಟಡಿ ಸೆಂಟರ್ಸ್ ಇದೆ. ನೀವು ಒಂದು ಒಳ್ಳೆಯ ಅವಕಾಶ, ನಮ್ಮ KSY ಇದೆಯಲ್ಲ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅನ್ನೋದು ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅಂತ, ಡಿಗ್ರಿ ಮಾಡಿಸಬೇಕು, ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿನ ಮಾಡಿಸಬೇಕು ಅಂತ ಇರುವಂಥ ಒಂದು ಯೂನಿವರ್ಸಿಟಿ ಇದಾಗಿದೆ. ಅದರ ಎಲ್ಲ ಮಾಹಿತಿಗಳು ಕೂಡ ವೆಬ್ಸೈಟಲ್ಲಿದೆ, ksymysuru.nac.in. ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅದು ಸಂಪೂರ್ಣ ಮಾಹಿತಿ ಸಿಗ್ತಾ ಹೋಗುತ್ತೆ. ಓಕೆ, ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ಗೆ ಭೇಟಿ ನೀಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ 8800335638. ಇನ್ನೊಂದು ಕೂಡ ನಂಬರ್ ಇದೆ ಇಲ್ಲಿ 8690544544 ಅಥವಾ ಇಮೇಲ್ ವಿಳಾಸವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನೊಂದ್ಸರಿ ನಂಬರ್ನ ನೋಡ್ತಾ ಹೋಗಿ 8800335638. ಅನದರ್ ನಂಬರ್ 8690544544. ಈ ವೆಬ್ಸೈಟ್ಗೆ ಅಥವಾ ಈ ದೂರವಾಣಿ ಸಂಖ್ಯೆಗೆ ನೀವು ಕಾಲ್ ಮಾಡಿ ನಿಮ್ಮ ಮಾಹಿತಿನ ಏನಾದರೂ ಡೌಟ್ ಇದೆ ತಿಳ್ಕೊಬೋದು. ನಿಮಗೆ ಗೊತ್ತಿರಲಿ, ಇದು ಕರ್ನಾಟಕ ರಾಜ್ಯಕ್ಕೆ ಇರುವಂಥ ಒಂದೇ ಒಂದು ಕರೆಸ್ಪಾಂಡೆನ್ಸ್ ಯೂನಿವರ್ಸಿಟಿ. ಈ ನಂಬರ್ ಸಾಕಷ್ಟು ಬ್ಯುಸಿ ಬರ್ತಾ ಇರುತ್ತೆ. ನೀವು ಬ್ಯುಸಿ ಆಗಿದೆ ಅಂತ ಬೇಜಾರಾಗಬೇಡಿ, ಮತ್ತೊಮ್ಮೆ ಪ್ರಯತ್ನ ಪಡ್ತಾರೆ. ಖಂಡಿತವಾಗ್ಲೂ ನಿಮ್ಮ ಕಾಲ್ ರಿಸೀವ್ ಆಗುತ್ತೆ, ನಿಮ್ಮ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದ ಸಿದ್ಧಪಾಠಗಳ ಸಾಫ್ಟ್ ಪ್ರತಿ, ಆಂತರಿಕ ನಿಬಂಧನೆ, ಇತರ ಶೈಕ್ಷಣಿಕ ಸೇವೆಗಳಿಗಾಗಿ ವಿಶ್ವವಿದ್ಯಾಲಯ ಹೊಸ ಆ್ಯಪ್ KSY ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ LMS ಅನ್ನು ಸಿದ್ಧಪಡಿಸಿದ್ದು, ಅದನ್ನು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ತಮ್ಮ ನೋಂದಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ ದಾಖಲಿಸಿ ರಿಜಿಸ್ಟರ್ ಮಾಡಿಕೊಂಡು ಈ ಆ್ಯಪ್ನಲ್ಲಿ ಮಾಹಿತಿಗಳನ್ನು ಪಡೆಯಬಹುದಾಗಿದೆ. ಅಂದರೆ
LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ KSU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ ಇದೆ ಅಂತೆ. ಆ ಆ್ಯಪ್ಗೆ ನಿಮ್ಮ ರಿಜಿಸ್ಟರ್ ನಂಬರು ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಆದರೆ ಅಲ್ಲಿ ಸಂಪೂರ್ಣ ಸಿದ್ಧ ಪಾಠಗಳು, ಸ್ಟಡಿ ಮೆಟೀರಿಯಲ್ಸ್ ಸಂಪೂರ್ಣವಾಗಿ ಸಾಫ್ಟ್ ಕಾಪಿ ಸಿಗುತ್ತೆ. ಆಂತರಿಕ ನಿಬಂಧನೆ ಇಂಟರ್ನಲ್ ಅಸೆಸ್ಮೆಂಟ್ ಕೂಡ ಅದರಲ್ಲೇ ಅಪ್ಲೋಡ್ ಆಗಿರುತ್ತೆ, ಅದನ್ನು ನೀವು ನೋಡ್ಬೋದಾಗುತ್ತೆ. ಈ ಥರ ಒಂದು ಒಳ್ಳೆಯ ಅವಕಾಶ, ನೀವು ನಿಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡೋದಕ್ಕೆ ಇರುವಂಥ ಒಂದು ಒಳ್ಳೆಯ ಅವಕಾಶ ಇದೆ. ಮನೇಲಿ ಇದ್ಕೊಂಡೇ ಓದ್ಬೋದು, ಅಥವಾ ಬೇರೆ ಜಾಬಲ್ಲಿ ಇರುವಂಥವ್ರು ಓದೋಕ್ಕೆ ಆಸಕ್ತಿ ಇರುತ್ತೆ ಆದರೆ ಕಾಲೇಜಿಗೆ ಹೋಗೋಕ್ಕೆ ಅವಕಾಶ ಇರಲ್ಲ, ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶನ ಕೊಡ್ತಾ ಇದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ನೀವೊಂದು ಗ್ರ್ಯಾಜುಯೇಟ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿ ಅಂತ ಕೇಳ್ಕೊಡ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.